ಎಸ್ಡಿಎಂಸಿ ಸದಸ್ಯರ ತರಬೇತಿ ಕಾರ್ಯಕ್ರಮ ನಲ್ಗುಟ್ಲಪಲ್ಲಿ ಚೇಳೂರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ವತಿಯಿಂದ ಚೇಳೂರು ತಾಲೂಕಿನ ನಲ್ಗುಟ್ಲಪಲ್ಲಿ ಶಾಲೆಯಲ್ಲಿ ಗುರುವಾರದಂದು ಆಯೋಜಿಸಲಾಗಿದ್ದ ಎಸ್ಡಿಎಂಸಿ ತರಬೇತಿ ಕಾರ್ಯಾಗಾರ ಬಿಆರ್ಪಿ ಬಾವಾಜಾನ್, ಸಿಆರ್ಪಿ ವಿಜಯಕುಮಾರ್ ಇತರೆ ಗಣ್ಯರೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಲ್ಪಟ್ಟಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಾಗೇಪಲ್ಲಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆಂಜನೇಯಲು ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಸೋಮನಾಥಪುರ ಶಾಲೆಯ ಮುಖ್ಯ ಶಿಕ್ಷಕ ಸುಬ್ರಹ್ಮಣ್ಯಂ ಆಗಮಿಸಿದ್ದರು. ಉತ್ತಮ ರೀತಿಯಲ್ಲಿ ಎಸ್ಡಿಎಂಸಿ ಕಮಿಟಿಯ ಕರ್ತವ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಆರ್ಪಿಗಳಾದ ಡಿಕೆ ಬಾಲಾಜಿ, ಎನ್ಎಂ ಸಮೀವುಲ್ಲಾ, ಕೆ ಮಂಜುನಾಥ್, ನರೇಶ, ಮುತ್ತಪ್ಪ, ಸರ್ಕಾರಿ ಪ್ರೌಢಶಾಲೆ ಸಹಶಿಕ್ಷಕರಾದ ರಾಮನಾಯಕ್, ಮಂಜುನಾಥ್ ಬಿ ಹಾಗೂ ನಲ್ಗುಟ್ಲಪಲ್ಲಿ, ಚೇಳೂರು, ಪಾಳ್ಯಕೆರೆ, ಸೋಮನಾಥಪುರ ಕ್ಲಸ್ಟರ್ಗಳ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಶಾಲೆಗಳ ಮುಖ್ಯ ಶಿಕ್ಷಕರು ಹಾಜರಿದ್ದರು. ನಮ್ಮ ಮಕ್ಕಳಿಗೋಸ್ಕರ ನಾವು ಶ್ರಮಿಸಬೇಕಾಗಿದೆ. ಇನ್ನು ನಮ್ಮ ಇಲ್ಲಿರ್ತಕ್ಕಂಥ ಪೋಷಕರು ಎಸ್ಡಿಎಂಸಿ ಅವರೊಂದಿಗೆ ನಾನು ಒಂದು 2 ಮಾತು ಹಂಚ್ಕೊತೀನಿ. ಸರ್, ನೀವು 5 ನಿಮಿಷನೇ ಅಂತಂದ್ರೆ ಇನ್ನೊಂದು 5 ನಿಮಿಷ. ಇಲ್ಲಿ ನಾವೊಂದು ದೀಪ ಬೆಳಗಿಸಿದ್ವಿ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ನಾವು ದೀಪನ ಬೆಳಗಿಸ್ತೀವಿ. ಯಾಕೆ ದೀಪ ಬೆಳಗಿಸ್ತೀವಿ ಅಂತಂದ್ರೆ, ದೀಪ ಉರಿದು ಯಾವ ತರ ಬೆಳಕು ಕೊಡುತ್ತೋ ಅದು ಬೆಳಕಿನ ಸಂಕೇತನೇ ಒಂದು ಧನಾತ್ಮಕ ಸಂಕೇತ. ನಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ದೀಪನ ಬೆಳೆಸ್ತೀವಿ. ಇಲ್ಲಿ ನಮ್ಮ ಶಾಲೆಯಲ್ಲಿ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈ ದೀಪ ಇಲ್ಲಿ ಬೆಳಗ್ತಾ ಇರ್ತಕ್ಕಂತಹ ದೀಪ ಇದೆಯಲ್ಲ, ಈ ಜ್ಯೋತಿ ಇದೆಯಲ್ಲ, ಇದರಿಂದ ನಮ್ಗೆ ಏನ್ ಬರುತ್ತೆ? ಬೆಳಕು ಬರುತ್ತೆ. ಈ ದೀಪದಿಂದ ನಮಗೆ ಬೆಳಕು ಬರುತ್ತೆ. ಈ ದೀಪ ಉರಿಬೇಕಾದ್ರೆ ನಾವಿಲ್ಲಿ ಏನ್ ಹಾಕ್ಬೇಕು? ಎಣ್ಣೆಯನ್ನ ಹಾಕ್ಬೇಕು. ಎಣ್ಣೆ ಹಾಕಿದ್ರೆ ಆ ದೀಪ ಬೆಳಗುತ್ತೆ. ಈ ಬೆಳಗ್ತಾ ಇರತಕ್ಕಂಥ ದೀಪ ನಮ್ಮ ಶಾಲೆಗಳು, ನಮ್ಮ ಶಿಕ್ಷಕರು. ಇಲ್ಲಿ ಏನ್ ದೀಪ ಬೆಳಗ್ತಾ ಇದೆ ಅದು ನಮ್ಮ ಶಾಲೆಗಳು, ನಮ್ಮ ಶಿಕ್ಷಕರು. ಈ ದೀಪ ಬೆಳಗಬೇಕು ಅಂತಂದ್ರೆ ಅದಕ್ಕೆ ಎಣ್ಣೆ ಬೇಕು. ಆ ಎಣ್ಣೆನೆ ನಮ್ಮ ಶಾಲೆಯ ಪೋಷಕರು, ನಮ್ಮ ಎಸ್ಡಿಎಂಸಿ ವೃಂದ. ನಮ್ಮ ಶಾಲೆಯ ಪೋಷಕರು ಹಾಗೂ ನಮ್ಮ ಶಾಲೆಯ ಎಸ್ಡಿಎಂಸಿ ಅವರು ನಮಗೆ ಸಹಕಾರ ಕೊಡಲಿಲ್ಲ ಅಂತಂದ್ರೆ ನಾವು ಇಲ್ಲಿ ಬೆಳಗಕ್ಕೆ ಆಗಲ್ಲ. ನಾವು ಬೆಳಕೆಂಬ ಕಲಿಕೆಯನ್ನ ನಮ್ಮ ಮಕ್ಕಳಿಗೆ ಕೊಡಕ್ಕೆ ಆಗೋದಿಲ್ಲ. ನಾವು ಬೆಳಕು ಎಂಬ ಕಲಿಕೆಯನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಂದ್ರೆ ಮೊದಲು ದೀಪ ಚೆನ್ನಾಗಿ ಬೆಳಗಬೇಕು. ದೀಪ ಬೆಳಗಬೇಕು ಅಂತಂದ್ರೆ ಒಳ್ಳೆ ಎಣ್ಣೆ ಇರಬೇಕು. ನಮ್ಮ ಎಸ್ಡಿಎಂಸಿ ಅವರು, ನಮ್ಮ ಪೋಷಕರು, ನಮ್ಮ ಶಿಕ್ಷಕರಿಗೆ ಒಳ್ಳೆ ಸಹಕಾರ ಕೊಟ್ಟರೆ ನಮ್ಮ ಶಾಲೆ ಉತ್ತುಂಗಕ್ಕೆ, ಒಳ್ಳೆ ಹೆಸರನ್ನು ಪಡ್ಕೊಂಡು ನಮ್ಮ ಶಾಲೆ ಉತ್ತುಂಗಕ್ಕೆ ಸೇರುತ್ತೆ ಅನ್ನೋದರಲ್ಲಿ 2ನೇ ಮಾತಿಲ್ಲ. ಇಲ್ಲಿ ನಡೆಯುತ್ತಾ ಇರ್ತಕ್ಕಂತಹ ಸಭೆ ಅಥವಾ ಈ ತರಬೇತಿ ಏನಿದೆ, ಇದು ವರ್ಷಕ್ಕೊಮ್ಮೆ ನಮ್ಮ ಎಸ್ಡಿಎಂಸಿ ಅವರಿಗೆ, ಎಸ್ಡಿಎಂಸಿ ಸದಸ್ಯರಿಗೆ ಒಂದು ಪುನರ್ಮನನ ಅಥವಾ ಸುಧಾರಣೆ ಅನ್ನೋ ರೀತಿಯಲ್ಲಿ ರಿಫ್ರೆಶ್ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಒಂದು ಏನು ಎಸ್ಡಿಎಂಸಿ ಅಂದ್ರೆ ಏನು, ಅದನ್ನು ಯಾವ ತರ ರಚನೆ ಮಾಡ್ತಾರೆ, ಎಸ್ಡಿಎಂಸಿ ಅವರ ಕಾರ್ಯಗಳೇನು, ಅವರ ಹಕ್ಕುಗಳೇನು, ಶಾಲೆಯ ಅಭಿವೃದ್ಧಿಗೋಸ್ಕರ ಅವರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಅವರ ಜವಾಬ್ದಾರಿಗಳು ಏನು ಅನ್ನುವಂತಹ ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರ, ಜೊತೆಗೆ ಮುಖ್ಯವಾಗಿ ಮಕ್ಕಳ ಪ್ರಗತಿ ಹೇಗೆ. ಫಸ್ಟ್ ಪೇರೆಂಟ್ಸ್ದು ಮತ್ತೆ ಮಕ್ಕಳದು. ಸರಿನಾ ಉತ್ತರ? ಅಲ್ಲ, ಅವ್ರು ಹೇಳಿದ್ದಾರೆ, ನಮ್ಮ ಮೇಡಮ್ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಶಾಲೆ ಯಾರ್ದು ಅಂತ ಹೇಳಿದ್ರೆ ಪೇರೆಂಟ್ಸ್ದು, ಮಕ್ಕಳದು ಅಂತ ಹೇಳಿದ್ದಾರೆ. ಅದೇ ರೈಟ್ ಆನ್ಸರ? ಅಲ್ಲ, ತಪ್ಪಾದ್ರೆ ಪರವಾಗಿಲ್ಲ. ನಾನು ಟೀಚರ್ಸ್ ಹೇಳೋದು ಬೇಡ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಿಮ್ಮನ್ನ, ನೀವು ಸೈಲೆಂಟ್ ಆಗಿರಿ. ಅವರೇ ಹೇಳಿ, ಅವ್ರ ಬಾಯಲ್ಲಿ ಬರಲಿ. ತಪ್ಪಾದ್ರೂ ಪರವಾಗಿಲ್ಲ. ಅಲ್ಲ, ನಿಮ್ಮ ಆನ್ಸರ್ ಆಗೋಯ್ತು. ನೀವು ಆರಾಮಾಗಿ ಹೇಳಿ. ನೆಟ್ಕೊಂಡು ಬನ್ನಿ. ಫಸ್ಟ್ ನಾವಿದ್ರೆ, ನಾವ್ ಚೆನ್ನಾಗಿ ಕಳಿಸಿದ್ರೆ ಮಕ್ಳಿಗೆ, ಅದು ನಮ್ಮ ಮಕ್ಳು ನಮ್ದಂತ, ಮಕ್ಳದು ನಮ್ದು ಶಾಲೆ ಇದ್ರೆ ಮತ್ತೆ ಟೀಚರ್ಸ್ದು ನಾವೆಲ್ಲರೂ ಚೆನ್ನಾಗಿ ಎಜುಕೇಶನ್ ಕಲಿಸಿದ್ರೆ ಮಕ್ಳು ಚೆನ್ನಾಗಿ ಉದ್ಧಾರ ಆಗ್ತಾರ ಅಂತ ಟೀಚರ್ ಆಯ್ಕೆ ಹೇಳಿದ್ದಾರೆ. ಈಗ ಬಹುಮಾನ ಇಲ್ಲ ಅಂದ್ರೆ ಖಂಡಿತ ನನ್ನ ಕಡೆಯಿಂದ ನಿಮ್ಗೆ ಚಪ್ಪಾಳೆ ಬಹುಮಾನ. ಓಕೆ, ಯಾಕಂದ್ರೆ ಎಸ್ಡಿಎಂಸಿ ಕಡೆಯಿಂದ ಒಂದು ದಿನಕ್ಕೆ ನಾವೀಗ ಇವತ್ತು ದಿನ ಎಲ್ಲ ಶಾಲೆ ಬಿಟ್ಟು ನಾವು ಬಂದಿದ್ದೀವಿ. ನೀವೆಲ್ಲ ಕೂಲಿ ನಾಲಿ ಮಾಡೋದನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಾ. ವ್ಯವಸಾಯ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಕ್ಕಂಥವ್ರು ಎಲ್ಲ ಇಲ್ಲಿ ಬಂದಿದ್ದೀರಾ. ಈ ದಿನ ನಮ್ಮ ಆದಾಯ 0. ನಮ್ಮ ಆದಾಯ ಇದೆ ಅಲ್ವಾ? ನಮಗೆ ಆದಾಯ ಇದೆ. ಶಿಕ್ಷಕರಿಗೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಆದಾಯ ಇದೆ. ಅಂದ್ರೆ ಅದೇನು ಅಂದ್ರೆ ಕೂಲಿ ಅಷ್ಟೇ. ಅದು ಕೂಡ ಈಗ ನೀವು ಕೂಲಿ ಮಾಡ್ತೀರಿ, ಬಿಸಿಲಲ್ಲಿ ಕೂಲಿ ಮಾಡ್ತೀರಿ, ನಾವು ನೆರಳಲ್ಲಿ ಇರ್ತೀವಿ ಅಷ್ಟೇ ಡಿಫರೆನ್ಸು. ಒಂದೊಂದ್ಸರಿ ಬಿಸಿಲಿಗೆ ನಾವು ಹೋಗ್ತೀವಿ, ಆಟ ಆಡಿಸ್ಬೇಕಾದ್ರೆ ಬಿಸಿಲಿಗೆ ಹೋಗ್ಬೇಕು.
ಅಲ್ವಾ, ಅದು ಹೊರಗಡೆ ಹೋಗ್ಬೇಕು. ಆದ್ರೆ ಕೂಲಿಯಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಿಮ್ಮ ಕೂಲಿ ಸ್ವಲ್ಪ ಕಡಿಮೆ ಅಷ್ಟೇ, ನಮ್ಮ ಕೂಲಿ ಸ್ವಲ್ಪ ಜಾಸ್ತಿ. ನಿಮ್ಮದು ಶಾರೀರಿಕ ಶ್ರಮ, ನಮ್ಮದು ಮಾನಸಿಕ ಶ್ರಮ, ನಮ್ದು ಮಾನಸಿಕ ಶ್ರಮ. ಹಾಗಾಗಿ ಇದಕ್ಕೆ ಸ್ವಲ್ಪ ಆದ್ಯತೆ ಕೊಟ್ಟು ಸರ್ಕಾರ ಅಥವಾ ಇಲಾಖೆ ಒಂದು ನಿಯಮಾನುಸಾರ ಇಷ್ಟು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದೆ. ಸ್ಯಾಲರಿ ಅಂತ ಕೊಡ್ತಾರೆ, ಸಂಬಳ ಅಂತ. ನಿಮಗೆ ಎವ್ರಿಡೇ ಸಂಬಳ, ನಮಗೆ 30 ದಿನಕ್ಕೊಂದ್ಸಾರಿ ಸಂಬಳ. ಹಾಗಾಗಿ ಸಂಬಳದಲ್ಲಿ ಏರುಪೇರು, ನಿಮ್ದೇ ಸಂಬಳ ಬೇರೆ, ನಮ್ದೇ ಸಂಬಳ ಬೇರೆ ಅಲ್ವಾ. ಆದ್ರೆ ನಮ್ಮನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಯು ಆರ್ ದ ಗವರ್ಮೆಂಟ್ ಸರ್ವೆಂಟ್. ಆಫೀಸರ್ ಅಲ್ಲ, ಆಫೀಸರ್ ಕೂಡ ಸರ್ವೆಂಟೇ ಅಲ್ವಾ. ಆಫೀಸರ್ ಕೂಡ ಯಾರು ಸರ್ವೆಂಟ್ ಇವರು ಅಂತ ಹೇಳಿದ್ರೆ, ಸಾರ್ವಜನಿಕರ ಸರ್ಕಾರಿ ಸಾರ್ವಜನಿಕ ನೌಕರ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ ಅವರು. ಏನು ಅಂತ ಹೇಳಿದ್ರೆ, ಶಾಲೆ ಅಂತಕ್ಕಂಥದ್ದು ಶಿಕ್ಷಕರು ಅಲ್ಲ. ಈಗ ನಾನು ಗೆರೆಗೆರೆಡ್ಡಿಪಾಳ್ಯದಲ್ಲಿ ಇದ್ದೇನೆ, ನಂದ ಶಾಲೆ ಅದು ಇಲ್ಲ. ನನ್ನ ಗೆರೆಗೆರೆಡ್ಡಿಪಾಳ್ಯದಿಂದ ನಮ್ಮ ನರಸಿಂಹಪ್ಪ ಮತ್ತು ಗಂಗಲಮ್ಮ ಅವರು ಬಂದಿದ್ದಾರೆ. ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಅವ್ರು ಹೇಳ್ತು ಕರೆಕ್ಟ್ ಆಗಿದೆ. ಇವ್ರು ಹೇಳ್ತಾರೆ, ಇವರಾದ್ರೆ ನಮ್ಮ ಇವ್ರು ಏನಾದ್ರು ಹೇಳ್ಬೋದು ಅಂತ ನಾನು ಭಾಷೆ ಅಂತ ಹೇಳಿದ್ರೆ, ಮಾಸ್ಟರ್ ಬರ್ತಾರೆ, ಮಾಸ್ಟರ್ದು ಸ್ಕೂಲು, ಮಾಸ್ಟರ್ದು ಸ್ಕೂಲ್ ಅಲ್ಲ. ಈ ದಿನ ತೆಲುಗಲ್ಲಿ ಒಂದು ಹೇಳ್ತಾರೆ, ನಾನು ನಮ್ಮ ಬಾಬಾ ರಿಕ್ವೆಸ್ಟ್ ಮಾಡಿ, ನಾನು ತೆಲುಗು ಮಾತಾಡಿದ್ರೆ ಬೇಡ ಅದನ್ನ ಇದು ಮಾಡೋದು ಅಂತ, ಅದಕ್ಕಾಗಿ ಮಾತಾಡೋದೇ ಬೇಡ. ಹಾಗಾಗಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆ ಯಾರ್ದು ಅಂತ ಹೇಳಿದ್ರೆ, SDMC ಅಧ್ಯಕ್ಷರೇ, ಈ ದಿನ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಸಾರ್ ಇಬ್ಬರು ಕೇಳಿದೆ ಏನಪ್ಪ ಅಂತಂದರೆ, ಈಗ ಟೀಚರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಬಹಳ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದ್ಬಿಟ್ಟಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೈನು ಪೋಷಕರಿಗೆ ಇಂಗ್ಲೀಷ್ ವ್ಯಾಮೋಹ. ಏನಪ್ಪ ತಂದೆ ತಾಯಿಗೆ ಮಕ್ಕಳು ಮಮ್ಮಿ ಡ್ಯಾಡಿ ಅಂತ ಕರೆದ್ರೆ ತುಂಬ ಖುಷಿ ಅವರಿಗೆ. ಮತ್ತೆ ಬಂದ್ಬಿಟ್ಟು ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು, ಆ ಬ್ಯಾಗ್ ಹಾಕ್ಕೊಂಡು, ಆ ಶೂಸ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೊಂದು ಖುಷಿ. ಆದರೆ ಆ ಪ್ರೈವೇಟ್ ಶಾಲೆಗಳಲ್ಲಿ ಏನಾಗುತ್ತಪ್ಪ ಅಂತಂದಾಗ, ಅಲ್ಲಿ ಹೋದ ತಕ್ಷಣ ಅವ್ರು ಏನೂ ಮಾಡೋದಿಲ್ಲ. ಅದು ಗಿಳಿ ಪಾಠ ಅಂತ ಹೇಳ್ತೀವಿ. ಗಿಳಿ ಪಾಠ ಅಂದರೆ, ಗಿಳಿಗೆ ನಾವು ಏನು ಹೇಳಿದ್ರೆ ಆ ಪದಗಳು ಅದು ಪದ ರಿಪೀಟ್ ಮಾಡುತ್ತೆ, ಅದಕ್ಕೇನಾದ್ರೂ ನಾವು ಅಭ್ಯಾಸ ಮಾಡಿಸಿದ್ರೆ. ಆದರೆ ಆ ಪದಗಳ ಅರ್ಥ ಗಿಳಿಗೆ ಗೊತ್ತಿರೋದಿಲ್ಲ. ಸೇಮ್ ಅದೇ ಥರನೇ ಅದು ಏನು ಕಲಿಸ್ತಾರೋ ಅದು ಸುಮ್ಮನೆ ಕಂಠಪಾಠ ಮಾಡುತ್ತೆ. ಕಂಠಪಾಠ ಮಾಡಿಬಿಟ್ಟು ಬಂದು ಅದನ್ನು ಹೇಳುತ್ತೆ, ಸ್ಕೋರು ಮಾಡುತ್ತೆ. ಆ ಸ್ಕೋರ್ ನೋಡ್ಬಿಟ್ಟು ನಾವೇನೋ ಮಕ್ಕಳು ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ಇದ್ದಾರೆ ಅಂತ ನಮ್ಗೆ ಅಂದ್ಕೊಂತೀವಿ. ಇದು ಓದೋ ಮಕ್ಕಳ ಕತೆ. ಇನ್ನು ಓದದೇ ಇರೋ ಮಕ್ಕಳ ಕತೆ ಹೆಂಗಪ್ಪ ಅಂತಂದ್ರೆ, ಅವರು 9ನೇ ತರಗತಿವರೆಗೂ ಸಮೇತ ಏನ್ ಮಾಡ್ತಾರೆ, ಪಾಸ್ ಮಾಡಿ 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 ಹಾಗೆ ಕಳಿಸ್ತಾ ಇರ್ತಾರೆ. ಮಾರ್ಕ್ಸ್ ಕಾರ್ಡಲ್ಲಿ ಮಾತ್ರ 95%, ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಅಂತ ಇರುತ್ತೆ. ಆದರೆ ಅವ್ರದ್ದು ಆ ಮಟ್ಟದಲ್ಲಿರೋದಿಲ್ಲ, ಅವ್ರ ಕಲಿಕಾ ಮಟ್ಟ. ಲಾಸ್ಟ್ಗೆ 9ನೇ ತರಗತಿಯಲ್ಲಿ ಬಂದಾದ ಮೇಲೆ ಅವ್ರು ಏನಾದ್ರು 10ನೇ ತರಗತಿ ಅವ್ರನ್ನ ಫೇಲ್ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ರೆಗಿನ ಯಾವುದೇ ಕಾರಣಕ್ಕೂ ಸಮೇತ ಶಾಲೆಯಲ್ಲಿ ಉಳಿಸ್ಕೊಡಲ್ಲ, ಕರೆಸ್ಬಿಡ್ತಾರೆ. ನಿಮ್ಮ ಮಗುಗಲ್ಲಿ 8ನೇ ತರಗತಿಯಿಂದ ನಿಮ್ಗೆ ಸ್ವಲ್ಪ ವಾರ್ನ್ ಮಾಡ್ತಾ ಇರ್ತಾರೆ. ಇನ್ನು 9ನೇ ತರಗತಿಗೆ ಆದ ತಕ್ಷಣನೇ ಹೇಳ್ಬಿಟ್ಟು, ನೋಡಮ್ಮ ನೀವು ಸರಿಯಾಗಿ ಓದಿಲ್ಲ ಅಂದ್ರೆ ನಾನು ಇಷ್ಟೇ ನಾವು TC ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ. ಸೇಮ್ 9th ಫೇಲ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಸರಿ ಹಿಂಗಾಯ್ತು ಅಂದ್ರೆ, ನೀವು ಬೇರೆ ಶಾಲೆಗೆ TC ಕೊಡ್ತೀವಿ, ಸೇರಿಸ್ತೀವಿ ಅಂದರೆ ನಾವು ಪಾಸ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ, ಇನ್ನೊಂದು ವರ್ಷ ಇಲ್ಲೇ ಓದಲಿ ಅಂತ. ನಾವೇನು ಮಾಡ್ತೀವಿ, ಒಂದು ವರ್ಷ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು, ಆಯ್ತು ಸರ್ TC ಕೊಡಿ ಅಂತ ಹೇಳ್ಬಿಟ್ಟು TC ಕೊಡ್ತಾರೆ. ಅದು ತಗೊಂಡ್ಬಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಸೇರಿಸ್ಬೇಕು, ಯಾವ ಪ್ರೈವೇಟ್ ಶಾಲೆಯಲ್ಲೂ ಸೇರಿಸೋದಿಲ್ಲ. ನೆಕ್ಸ್ಟು ಸೇರಿಸ್ಕೊಡೋದೆಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲೇ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ತಾಯಿಗೆ ಎಷ್ಟು ಜನ ಮಕ್ಕಳು ಹುಟ್ಟಲಿ, ಅದು ಕಣ್ಣಿಲ್ದಿರೋರಾಗಿರ್ಬೋದು, ಕಾಲಿಲ್ದಿರೋರಾಗಿರ್ಬೋದು, ಚೆನ್ನಾಗಿರೋರಾಗಿರ್ಬೋದು, ಎಲ್ಲರನ್ನೂ ಒಂದೇ ಥರ ನೋಡ್ಕೊಳ್ತಕ್ಕಂಥದ್ದು ಅಂದರೆ ತಾಯಿ. ಅದೇ ತಾಯಿ ನಮ್ಮ ಸರ್ಕಾರಿ ಶಾಲೆ.